ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ನಿನ್ನೆ ಆಲ್ಮೋಸ್ಟ್ ಬೆವರಿಳಿಸಿದಂತಹ ಪ್ರಕರಣ ನಡೆಯಿತು. ಅದು ಕೂಡ TMC ಸಂಸದ, ಎರಡನೇ ಬಾರಿಗೆ ಸಂಸದ ಯುವಕ ಅಭಿಷೇಕ್ ಬ್ಯಾನರ್ಜಿ ಅನ್ನೋರ ಮೂಲಕ. ಅಭಿಷೇಕ್ ಬ್ಯಾನರ್ಜಿ TMCಯ ಸಂಸದ, ಎರಡನೇ ಬಾರಿಗೆ ಅವರು ಗೆದ್ದು ಬಂದಿದ್ದಾರೆ. ಡೈಮಂಡ್ ಹಾರ್ಬರ್ ಅನ್ನುವಂತಹ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಮಮತಾ ಬ್ಯಾನರ್ಜಿ ಅವರ ಅಣ್ಣನ ಮಗ. ಅವರು ನಿನ್ನೆ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟರು. ಓಂ ಪ್ರಕಾಶ್ ಬಿರ್ಲಾ ಅವರು ವಿಪಕ್ಷದ ವಿಚಾರವಾಗಿ ಪಕ್ಷಪಾತಿ ಧೋರಣೆ ತೋರ್ತಾರೆ ಅನ್ನುವಂತಹದ್ದು ಎಲ್ಲ ವಿರೋಧ ಪಕ್ಷ ನಾಯಕರ ಆರೋಪ. ಅದನ್ನು ನಾವು ಫೀಲ್ ಮಾಡ್ತೀವಿ ಸಹ. ಯಾಕಂದರೆ ನರೇಂದ್ರ ಮೋದಿ ಅವರು ಮಾತಾಡಬೇಕಾದ್ರೆ ವಿಪಕ್ಷದ ನಾಯಕರು ಅಥವಾ ರಾಹುಲ್ ಗಾಂಧಿಯಂತಹ ವಿಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಅದರ ನಡುವಿನ ವರ್ತನೆ, ಅವರ ಬಿಹೇವಿಯರ್ ಚೇಂಜನ್ನು ನಾವು ಖಂಡಿತವಾಗ್ಲೂ ಕೂಡ ನೋಡ್ತೀವಿ. ನರೇಂದ್ರ ಮೋದಿ ಅವರು ಏನು ಬೇಕಾದರೂ ಮಾತಾಡ್ಬೋದು, ಒಂದು ಪದ ಕಡತದಿಂದ ಹೊರಗೆ ಹೋಗಲ್ಲ, ಎಷ್ಟು ಬೇಕಾದರೂ ಮಾತಾಡ್ಬೋದು. ಅದನ್ನು ನಗ್ನಗ್ತಾ, ಖುಷಿ ಪಡ್ತಾ, ಎಂಜಾಯ್ ಮಾಡ್ತಾ ಸ್ಪೀಕರ್ ಕೇಳ್ತಾರೆ. ಅದೇ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ ಮಾತಾಡ್ತಿರ್ಬೇಕಾದ್ರೆ ಪದೇ ಪದೇ ಅವರ ಮುಖವನ್ನು ಕ್ಯಾಮ್ರಾದಿಂದ ದೂರ ಇಟ್ಟು ಸ್ಪೀಕರ್ ಮುಖವನ್ನು ತೋರಿಸೋದು. ರಾಹುಲ್ ಗಾಂಧಿ ಏನಾದರೂ ಪೋಸ್ಟರ್ ತೋರ್ಸೋಕೆ ಹೋದರೆ ಕ್ಯಾಮ್ರಾ ತಿರುಗಿಸ್ಬಿಡೋದು, ಪದೇ ಪದೇ ಮೈಕ್ ಆಫ್ ಮಾಡೋದು. ವಿಪಕ್ಷದ ಇತರೆ ನಾಯಕರು ಮಾತಾಡ್ತಿರ್ಬೇಕಾದ್ರೂ ಸಹ ಹಾಗೇನೆ. ಆದರೆ ನಿನ್ನೆ ಅಭಿಷೇಕ್ ಬ್ಯಾನರ್ಜಿ ಅದೆಲ್ಲಕ್ಕೂ ಸಹ ಕೌಂಟರ್ ಕೊಟ್ಟರು. ರಾಹುಲ್ ಗಾಂಧಿ ಸಣ್ಣ ಕೌಂಟರ್ ಕೊಟ್ಟಿದ್ರು, ನೇರವಾಗಿ ಹೇಳಿದರು, ನಮ್ಮ ಸ್ಪೀಕರ್ ಮೋದಿ ಅವರಿಗೆ ಹೆದರುತ್ತಾರೆ. ನನಗೆ ಕೈ ಕುಲ್ಕೋವಾಗ, ನನಗೆ ಶೇಕ್ ಹ್ಯಾಂಡ್ ಮಾಡುವಾಗ ನೆಟ್ಟಗಿರ್ತಾರೆ, ಬೆನ್ಮೂಳೆ ಸ್ಟ್ರೈಟ್ ಆಗಿರುತ್ತೆ. ಮೋದಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಬಗ್ಗು ಬಿಡ್ತಾರೆ, ನಡು ಬಗ್ಗಿಸಿ ಅವರು ಕೊಡ್ತಾರೆ. ಇದು ಸರಿಯಲ್ಲ. ಸ್ಪೀಕರ್ಗೆ ತನ್ನದೇ ಆದಂತಹ ಗೌರವ, ಘನತೆ ಇದೆ. ಆ ಸೀಟಿಗೆ ಅವರು ಅದೇ ರೀತಿ ನಡ್ಕೋಬೇಕು ಅಂತ. ಆದರೆ ಅದನ್ನು ಸ್ಪೀಕರ್ ಗಾಳಿಯಲ್ಲಿ ತೇಲದಂಗೆ ಒಂಥರ ಉದಾಸೀನ ಮಾಡಿ ಬಿಟ್ಬಿಟ್ಟಿದ್ರು. ಆದರೆ ನಿನ್ನೆ ಅಭಿಷೇಕ್ ಬ್ಯಾನರ್ಜಿ ಫೈರ್ ಮಾಡಿಬಿಟ್ರು. ಬ್ಯಾಕ್ ಟು ಬ್ಯಾಕ್ ಫೈರ್. ಏನೆಲ್ಲ ನಡೀತು ನಿನ್ನೆ, ಯಾವ ವಿಚಾರಕ್ಕೆ ಅಂದರೆ, ಆ ಸದನದಲ್ಲಿ ಇಲ್ಲದೇ ಇರುವಂತಹ ವ್ಯಕ್ತಿಯ ಹೆಸರನ್ನು ಪ್ರಸ್ತಾಪಿಸಿ ಏನೂ ಟೀಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಸದನದ ನಿಯಮ. ಅದನ್ನು ಮೀರಿ BJPಯವರು ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಕುರಿತಾಗಿ ಅಭಿಷೇಕ್ ಬ್ಯಾನರ್ಜಿ ತಕರಾರು ತೆಗೆದು ಇದು ಸರಿಯಲ್ಲ, ಇದನ್ನು ಸರಿಪಡಿಸಿ ಅಂದರು. ಆದರೆ ಓಂ ಪ್ರಕಾಶ್ ಬಿರ್ಲಾ ದೊಡ್ಡ ಪ್ರತಿಪಕ್ಷ ಇರೋದ್ರಿಂದ ಕಳೆದ ಬಾರಿಯ ಹಾಗೆ ವಿಪಕ್ಷದ ಮಾತುಗಳನ್ನು ನೇರವಾಗಿ ತೆಗೆದು ಹಾಕೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸರಿ, BJPಯವರೇ ಆಗಲಿ ಯಾರೇ ಆಗಲಿ ಸದನದಲ್ಲಿ ಇಲ್ಲದ ವ್ಯಕ್ತಿಯ ಬಗ್ಗೆ ಮಾತನಾಡಬಾರ್ದು, ಟೀಕೆ ಮಾಡಬಾರ್ದು ಅಂತ ಆಜ್ಞೆಯನ್ನು ಹೊರಡಿಸಿದ್ರು. ಆದರೆ ಅದಕ್ಕೆ BJPಯವರು ಗದ್ದಲ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಆಗ ಅಭಿಷೇಕ್ ಬ್ಯಾನರ್ಜಿ ಅಟ್ಯಾಕ್ ಮಾಡಿದ್ರು. ನಿಮಗೆ ಅವಮಾನ ಮಾಡ್ತಿದ್ದಾರೆ, ನೀವು ಕೊಟ್ಟಂತಹ ಒಂದು ಆರ್ಡರ್ನ ಅವರು ಅವಮಾನ ಮಾಡ್ತಿದ್ದಾರೆ. ಅವರು ನಿಂತುಕೊಂಡು, BJPಯ ನಾಯಕರು ನಿಂತ್ಕೊಂಡು ನಿಮ್ಮ ಕ್ಷಮೆ ಕೇಳಬೇಕು, ನಿಮ್ಮ ಮಾನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿಬಿಟ್ರು. ನಿಮ್ಮ ಮಾನವನ್ನು, ನಿಮ್ಮ ಸ್ಥಾನದ ಮಾನವನ್ನು, ಗೌರವವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಮಾತು ಕೇಳ್ತಾ ಇಲ್ಲ BJPಯ ಸಂಸದರು ಅಂತ ಹೇಳಿಬಿಟ್ರು. ಆದರೆ ಪಾಪ ಓಂ ಪ್ರಕಾಶ್ ಬಿರ್ಲಾ ಏನು ಮಾಡೋಕ್ಕಾಗತ್ತೆ? BJPಯವ್ರನ್ನ ಬೈಯೋಕ್ಕಾಗತ್ತಾ? ಮೋದಿಯವ್ರನ್ನ ಬೈಯೋಕ್ಕಾಗತ್ತಾ? ಟೀಕೆ ಮಾಡೋಕ್ಕಾಗತ್ತಾ? ಪರವಾಗಿಲ್ಲ ಅಂತ ಮುಂದಕ್ಕೆ ಹೋದರು. ಆ ನಂತರ ಅಭಿಷೇಕ್ ಬ್ಯಾನರ್ಜಿ ಬಜೆಟ್ ಬಗ್ಗೆ ಮಾತನಾಡ್ತಾ 2016ರ ನೋಟ್ ಬ್ಯಾನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನೋಟ್ ಬ್ಯಾನ್ ಬಗ್ಗೆ ಪ್ರಸ್ತಾಪ ಮಾಡಿದ ತಕ್ಷಣ ಮೋದಿಯನ್ನು ಟೀಕೆ ಮಾಡ್ತಾರೆ ಅನ್ನುವಂತಹ ಸೂಚನೆಗಳು ನಮ್ಮ ಅಧ್ಯಕ್ಷರಿಗೆ, ಸ್ಪೀಕರ್ಗೆ ಸಿಕ್ಬಿಡ್ತು. ಓಂ ಪ್ರಕಾಶ್ ಬಿರ್ಲಾ ಅವ್ರಿಗೆ ಸಿಕ್ಬಿಡ್ತು. ಅವರು ತಕ್ಷಣ ತಡೆದ್ರು. 2016ರ ವಿಚಾರ ಇವಾಗ ಯಾಕೆ ಬೇಕು? ಈ ಬಜೆಟ್ ಬಗ್ಗೆ ಮಾತಾಡಿ, ಈಗಿನ ವಿಚಾರ ಮಾತಾಡಿ, ಹಳೇದೆಲ್ಲ ಯಾಕೆ ಮಾತಾಡ್ತೀರಾ ಅಂದ್ಬಿಟ್ರು. ವಿಪಕ್ಷದ ನಾಯಕರು ಏನು ಮಾತಾಡಬೇಕು ಅದನ್ನು ಸ್ಪೀಕರ್ ಹೇಳ್ತಿದ್ದಾರೆ ಇಲ್ಲಿ. ಅದು ಸಹ 6-7 ವರ್ಷಗಳ ಹಿಂದೆ ನಡೆದಂತಹ ಈ ದೇಶದ ಅತಿ ದೊಡ್ಡ ಒಂದು ರೀತಿ ನಾನ್ಸೆನ್ಸ್, ಮೈಂಡ್ಲೆಸ್ ತೀರ್ಮಾನವನ್ನು ಚರ್ಚೆ ಮಾಡಬಾರ್ದಂತೆ, ನೀವು ಮಾತಾಡಬೇಡಿ ಅಂದ್ಬಿಟ್ರು. ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಕೌಂಟರ್ ಕೊಟ್ಟರು. ಮೋದಿ ಅವರು 70 ವರ್ಷದ ಹಿಂದಿನ ನೆಹರು ಬಗ್ಗೆ ಮಾತಾಡ್ತಾರೆ, ನೀವು ಸುಮ್ಮನಿರ್ತೀರಿ.
50 ವರ್ಷದ ಹಿಂದಿನ ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರೆ, ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಾರೆ, ನೀವು ಸುಮ್ಮನೆ ಇರ್ತೀರಿ. ಯಾವ್ಯಾವುದೋ ವಿಚಾರಗಳು 30-40 ವರ್ಷದ ಹಿಂದಿನ ವಿಚಾರಗಳನ್ನು ಮಾತಾಡ್ತಾರೆ, ನೀವು ಸುಮ್ಮನೆ ಇರ್ತೀರಿ. ಆದರೆ ನಾವು 6-7 ವರ್ಷದ ಹಿಂದೆ ನಡೆದಿರುವಂತಹ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಿರಲ್ಲ, ಇದು ಎಂಥ ನ್ಯಾಯ ಅಂತ ಕೊಟ್ಟರು. ಇದಕ್ಕೆ ಓಂ ಪ್ರಕಾಶ್ ಬಿರ್ಲಾ ನಿರುತ್ತರ, ಉತ್ತರ ಕೊಡೋಕ್ಕೆ ಆಗೋದೇ ಇಲ್ಲ. ಆದರೂ ಪಾಪ ಏನು ಮಾಡ್ತಾರೆ, ನಗ್ನಗ್ತಾನೆ ಇಲ್ಲ ನೀವು ಈಗಿನ ವಿಚಾರ ಮಾತಾಡಿ ಅಂತ ಮತ್ತೆ ಹೇಳ್ಕೊಂಡಿದ್ರು. ಅದು ಒಂದು. ಅದರ ನಂತರ BJPಯವರು ಸುಳ್ಳು ಹೇಳ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ, ಮನ್ರೇಗಾದಲ್ಲಿ ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀವಿ ಅಂತೆಲ್ಲ ಸುಳ್ಳು ಹೇಳಿದ್ದಾರೆ. ಅವರು ಹೇಳೋದು ನಿಜಾನೇ ಆಗಿದ್ರೆ ಶ್ವೇತಪತ್ರ ಹೊರಡಿಸ್ಲಿ, ಅಂಕಿಅಂಶಗಳ ಸಮೇತವಾಗಿ ಶ್ವೇತಪತ್ರ ಹೊರಡಿಸ್ಲಿ, ವೈಟ್ ಪೇಪರ್ ಕೊಡಲಿ ಸದನದಲ್ಲಿ ಅಂತ ಅಭಿಷೇಕ್ ಬ್ಯಾನರ್ಜಿ ಚಾಲೆಂಜ್ ಹಾಕಿದ್ರು. ಅದಕ್ಕೆ BJP ಸಂಸದರು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಸ್ಪೀಕರ್ಗೆ ಅಭಿಷೇಕ್ ಬ್ಯಾನರ್ಜಿ ಹೇಳಿದಂತಹದ್ದು ತುಂಬ ಚೆನ್ನಾಗಿದೆ. ಇವರಿಗೆ ವೈಟ್ ಪೇಪರ್ ತೋರಿಸೋದಕ್ಕೆ ತರೋದಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ, ಇವ್ರ ಹತ್ರ ಪೇಪರ್ ಇಲ್ಲ. ಆದರೆ ಇಡೀ ದೇಶದಿಂದ ಇವರು ಪೇಪರ್ ಕೇಳ್ತಿದ್ದಾರೆ. CAA NRC ವಿಚಾರವನ್ನ ಇಂಡೈರೆಕ್ಟ್ ಆಗಿ ತಗೊಂಡು ಬಂದರು ಅಭಿಷೇಕ್ ಬ್ಯಾನರ್ಜಿ. ಏನು ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅನ್ನುವಂತಹ ಘೋಷಣೆ ಇತ್ತಲ್ಲ CAA NRC ವಿಚಾರದಲ್ಲಿ, ಅದು ನಾವು ಕಾಗದ ಪತ್ರಗಳನ್ನು ತೋರಿಸೋದಿಲ್ಲ. ಇವರು ನಾವು ಕೇಳಿದ ಲೆಕ್ಕಕ್ಕೆ ಕಾಗದ ಪತ್ರಗಳನ್ನು ಕೊಡೋದಕ್ಕೆ ಇವ್ರ ಹತ್ರ ಪೇಪರ್ ಇಲ್ಲ, ಇಡೀ ದೇಶದಿಂದ ಪೇಪರ್ ಕೇಳ್ತಿದ್ದಾರೆ ಇವರು ಅಂತ ಅಟ್ಯಾಕ್ ಮಾಡಿದ್ರು. ಓಂ ಪ್ರಕಾಶ್ ಬಿರ್ಲಾ ಇದಕ್ಕೂ ಸಹ ಸೈಲೆಂಟ್. ಏನು ಉತ್ತರ ಕೊಡೋದು, ಹೇಗೆ ತಡೆಯೋದು, ಸಾಧ್ಯನೇ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು. ಸೊ ಆಮೇಲೆ BJP ಸಂಸದರು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಪೇಪರ್ ನೋಡ್ಕೊಂಡು ಓದ್ತಿದ್ದಾರೆ, ಹಾಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂತ. ಪಾಪ ಸಂಸದರಿಗೆ, BJP ಸಂಸದರು ಹಳೆ ಕಾಲದಲ್ಲೇ ಇದ್ದಾರೆ. ಕಳೆದ 10 ವರ್ಷದ ಹಾಗೆ ನಾವು ಏನು ಬೇಕಾದ್ರೂ ಡೈಲಾಗ್ ಹೊಡಿಬೋದು, ಕೌಂಟರ್ ಬರೋದು ಕಷ್ಟ ಇದೆ ಅಂದ್ಕೊಂಡಿದ್ರು. ಅಭಿಷೇಕ್ ಬ್ಯಾನರ್ಜಿ ಸೀದಾ ಮೋದಿನ ಅಟ್ಯಾಕ್ ಮಾಡಿಬಿಟ್ರು. ಮೋದಿ ಅವರು ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತಾಡ್ಬಿಡ್ಲಿ ನೋಡೋಣ, ನಾನು ಪೇಪರ್ ನೋಡ್ಕೊಂಡು ಓದ್ತಿದ್ದೀನಿ, ಪಾಯಿಂಟ್ಸ್ ನೋಡ್ಕೊಂಡು ಮಾತಾಡ್ತಿದ್ದೀನಿ. ಪ್ರಧಾನಿಗಳು ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಮಾತಾಡ್ತಾರಲ್ಲ, ಅದಕ್ಕೇನು ಹೇಳ್ತೀರಿ ಅಂತ ಮೋದಿ ಅವರನ್ನು ಎಳ್ಕೊಂಡು ಬಂದು ಈ BJP ಸಂಸದರು ಎತ್ತಿದ ಪ್ರಶ್ನೆಗೆ ಮೋದಿ ಅವರನ್ನು ಅಡ್ಡ ಇಟ್ಟರು. ಇಡೀ ಸದನ ಏನೂ ಮಾಡೋಕ್ಕಾಗಲಿಲ್ಲ. ಕಳೆದ ಬಾರಿಯ ಹಾಗೆ ಅಥವಾ ಕಳೆದ 10 ವರ್ಷಗಳ ಹಾಗೆ ವಿಪಕ್ಷದ ಬಾಯಿಯನ್ನು ಮುಚ್ಚಿಸೋದು ಸಾಧ್ಯ ಇಲ್ಲ ಈಗ. ಯಾಕೆಂದರೆ ವಿಪಕ್ಷದ ಬಳಿಯೂ ಸಹ 240 ಚಿಲ್ಲರೆ ಸಂಸದರಿದ್ದಾರೆ. BJP ಅಷ್ಟೇ ಸಂಸದರು ವಿಪಕ್ಷದಲ್ಲಿದ್ದಾರೆ. NDA ಮಿತ್ರ ಪಕ್ಷಗಳು ಸೇರಿದ್ರೇನೆ BJPಗೆ ಶಕ್ತಿ. ಅದು ಒಂದಾದರೆ, ಕಳೆದ 10 ವರ್ಷಗಳಲ್ಲಿ ವಿಪಕ್ಷಗಳು ಮೋದಿಯವರ ವಿರುದ್ಧ ಮಾತಾಡಿದಾಗ, ಸರ್ಕಾರದ ವಿರುದ್ಧ ದಾಳಿ ಮಾಡಿದಾಗ, NDA ಮಿತ್ರ ಪಕ್ಷಗಳಿದ್ವಲ್ಲ, NDAದ ಇತರೆ ಪಕ್ಷಗಳು ಅವು ಸಹ BJP ಜೊತೆ ಸೇರಿಕೊಂಡು ಗದ್ದಲ ಮಾಡ್ತಿತ್ತು, ವಿಪಕ್ಷ ನಾಯಕರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ತಿತ್ತು. ಆದರೆ ಈ ಬಾರಿ ಮೋದಿಯವರ ವಿರುದ್ಧ ವಿಪಕ್ಷಗಳು ದಾಳಿ ಮಾಡ್ತಿದ್ರೆ, ಆಕ್ರಮಣ ಮಾಡ್ತಿದ್ರೆ, ವಾಗ್ದಾಳಿ ನಡೆಸ್ತಾ ಇದ್ರೆ, ಗಲಾಟೆ ಮಾಡ್ತಿದ್ರೆ, BJP ವಿರುದ್ಧ ಮಾತಾಡ್ತಿದ್ರೆ, BJP ಸಂಸದರನ್ನು ಹೊರತುಪಡಿಸಿ NDA ಅಂತ ಕರೆಸ್ಕೊಳ್ಳುವಂತಹ ಇತರೆ ಪಕ್ಷಗಳ ಸಂಸದರು ಯಾರೂ ಬಾಯಿ ತೆಗಿತಾ ಇಲ್ಲ. ಅವರು ಆರಾಮಾಗಿ ಕೂತ್ಕೊಂಡು ಮಜಾ ನೋಡ್ತಿದ್ದಾರೆ, ಮಜಾ ತಗೊಳ್ತಿದ್ದಾರೆ. ಯಾಕೆ ಅಂದರೆ ಮನಸಾರೆ ಯಾರೂ ಸಹ ಅವರಿಗೆ ಬೆಂಬಲ ಕೊಟ್ಟಿಲ್ಲ. ಅನಿವಾರ್ಯ ಪರಿಸ್ಥಿತಿಗೆ JDU ಬೆಂಬಲ ಕೊಟ್ಟಿದೆ, ತೆಲುಗು ದೇಶಂ ಬೆಂಬಲ ಕೊಟ್ಟಿದೆ. ಹಾಗಾಗಿ ಮೋದಿಯ ವಿರುದ್ಧ ಆಗಲಿ BJP ವಿರುದ್ಧ ಆಗಲಿ ಏನಾದರೂ ಒಂದು ದಾಳಿ ನಡೆದಾಗ ಯಾವ ಮಿತ್ರ ಪಕ್ಷಗಳು ಸಹ BJPಯ ನೆರವಿಗೆ ಬರ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಜನ ಸೈಲೆಂಟ್ ಆಗ್ತಿದ್ದಾರೆ. 240 ಇರುವಂತಹ BJP ಸಂಸದರೇ ಕೂಗಾಡಬೇಕು. ಇಲ್ಲಿ ಸಹ 240 ಇದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ. ಸೊ ಸಮಬಲದ ಹೋರಾಟ. ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವವರನ್ನ ಕಳೆದ ಬಾರಿಯ ಹಾಗೆ ಸಂಸತ್ತಿನಿಂದ ಹೊರಗೆ ಹಾಕೋದು ಸಾಧ್ಯನೇ ಇಲ್ಲ. ಅರ್ಧ ಸಂಸತ್ತನ್ನು ಹೊರಗೆ ಹಾಕಿ ಏನು ಮಾಡ್ತಾರೆ ಇವರು? ಕಳೆದ ಬಾರಿ 150 ಜನ ಹೊರಗೆ ಹಾಕಿದಾಗ ಇನ್ನೂ ಸುಮಾರು 380-390 ಜನ ಉಳ್ಕೊಂಡಿದ್ರಲ್ಲ. ಹಾಗಾಗಿ
ಅವರಿಗೆ ಏನು ಸಮಸ್ಯೆ ಆಗಿರಲಿಲ್ಲ. ಸ್ಪೀಕರ್ ಆಟ ಆಡಬಹುದಿತ್ತು. ಈ ಬಾರಿ ಸ್ಪೀಕರ್ ಆಟ ಆಡೋದಕ್ಕಾಗೋದಿಲ್ಲ. 50% ಆಫ್ ದಿ ಹೌಸ್ನ ಹೊರಗಡೆ ಇಡೋದಕ್ಕೆ ಆಗಲ್ಲ. ಸಹಿಸಿಕೊಳ್ಳಬೇಕು ವಿಪಕ್ಷಗಳ ದಾಳಿಯನ್ನ. ನರೇಂದ್ರ ಮೋದಿ ಅವರು ಕಣ್ಣೀರು ಹಾಕ್ತಿದ್ದಾರೆ, ಹೊರಗೆ ಬಂದು ಹೇಳ್ತಿದ್ದಾರೆ, ನನ್ನ ಕತ್ತು ಹಿಸುಕ್ತಾ ಇದ್ದಾರೆ, ನನ್ನನ್ನು ಮಾತಾಡೋಕೆ ಬಿಡ್ತಾ ಇಲ್ಲ. ಈ ಪರಿಸ್ಥಿತಿಗೆ ಜನ BJP ಮತ್ತು ನರೇಂದ್ರ ಮೋದಿ ಅವರನ್ನು ತಂದು ನಿಲ್ಲಿಸಿದ್ದಾರೆ. ಆ ಪರಿಸ್ಥಿತಿಗೆ ಅನುಗುಣವಾಗಿ 10 ವರ್ಷದಲ್ಲಿ ಮೊದಲನೇ ಬಾರಿಗೆ ಅಧಿಕೃತವಾದ ವಿಪಕ್ಷ ನಾಯಕನನ್ನು ಸಹ ವಿಪಕ್ಷ ಪಡ್ಕೊಂಡಿದೆ. ಪ್ಲಸ್ ವಿಪಕ್ಷ ತಯಾರಾಗಿ ಸಂಸತ್ತಿಗೆ ಬರ್ತಾ ಇದೆ. ಯಾವ ವಿಚಾರದಲ್ಲಿ ಹೇಗೆ ಈ ಸರ್ಕಾರವನ್ನು ಅಟ್ಯಾಕ್ ಮಾಡಬೇಕು, ಪ್ರಶ್ನೆ ಮಾಡಬೇಕು ಅಂತ ಯಾರು ಸುಮ್ಮನೆ ಬರ್ತಾ ಇಲ್ಲ. ಮಾತಾಡೋಕೆ ನಿಂತ್ಕೊಳ್ಳುವಂತಹ ಪ್ರತಿಯೊಬ್ಬ ವಿಪಕ್ಷ ನಾಯಕನು ರೆಡಿಯಾಗಿ ಬರ್ತಿದ್ದಾರೆ. ಅದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಸಹ ಒಬ್ಬರು ಅಂತ ನಿನ್ನೆ ನಿರೂಪಣೆ ಆಗೋಯ್ತು. ಸ್ಪೀಕರ್ಗೆನೆ ಮಾತನಾಡೋದಕ್ಕೆ ಮಾತುಗಳೇ ಇಲ್ಲದಂತಹ ರೀತಿಯಲ್ಲಿ ಕೌಂಟರ್ ಕೊಟ್ಕೊಂಡು ಹೋದರು. ಸೊ ಇದು ಈ ಒಂದು ಹೊಸ ಸರ್ಕಾರ ಪೇಚಿಗೆ ಸಿಲುಕೊಂಡಿರುವಂತಹ ಸನ್ನಿವೇಶ. ನರೇಂದ್ರ ಮೋದಿ ಅವರು ಹೇಳ್ದಂಗೆ ಅವ್ರಿಗೆ ಮಾತ್ರ ಅಲ್ಲ, ಇಡೀ BJPಗೆ ಉಸಿರುಗಟ್ಟದಂಗೆ ಆಗ್ತಿದೆ, ಕತ್ತು ಹಿಸುಕದಂಗೆ ಆಗ್ತಿದೆ. ಯಾಕಂದರೆ ಅವರು ಸ್ವೇಚ್ಛೆಯಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಒಂದು ಕಡೆ ಮಿತ್ರ ಪಕ್ಷಗಳ ಬೇಡಿಕೆಗಳು, ಮಿತ್ರ ಪಕ್ಷಗಳ ಬೆದರಿಕೆಗಳು. ನಿತೀಶ್ ಕುಮಾರ್ ಹೇಳ್ತಾರೆ, ಮುಂದೆ ಏನೇನಾಗುತ್ತೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ, ಕಾಲ ಬಂದಂತೆ ಗೊತ್ತಾಗ್ತಾ ಇರುತ್ತೆ ಅಂತ ವಾರ್ನಿಂಗ್ ಕೊಡ್ತಾರೆ. ಯಾಕೆ? BJPಗೆ ಸ್ಪೆಷಲ್ ಸ್ಟೇಟಸ್ ಕೊಡಲಿಲ್ಲ ಅನ್ನೋ ವಿಚಾರಕ್ಕೆ. ಮತ್ತು ನಿತೀಶ್ ಕುಮಾರ್ ಮನಸ್ಥಿತಿಯನ್ನು ನಾವು ಕಳೆದ 10 ವರ್ಷದಿಂದ ಗಮನಿಸ್ತಾ ಹೋದರೆ ಅವ್ರಿಗೆ ತಂಡ ಬದಲಾಯಿಸೋದು ಹೀಗೆ ಚಿಟಿಕೆ ಹೊಡೆದ, ಬೆಳಗ್ಗೆ ಇಲ್ಲಿದ್ದರೆ ಸಾಯಂಕಾಲ ಇನ್ನೊಂದು ಪಾರ್ಟಿ ಜೊತೆಲಿ ಇರ್ತಾರೆ ಅವರು. ಆ ಟೆನ್ಷನ್ಗಳ ನಡುವೆ ದೊಡ್ಡ ವಿಪಕ್ಷ, ಶಕ್ತಿಯುತವಾದ ವಿಪಕ್ಷ ಪ್ಲಸ್ ಪ್ರಿಪೇರ್ಡ್ ವಿಪಕ್ಷ ತಯಾರಾಗಿ ಬರ್ತಾ ಇದೆ. ವಿಪಕ್ಷ ಏನೇ ಮಾತಾಡಬೇಕಾದ್ರೂ ಪಾಯಿಂಟ್ ಬೈ ಪಾಯಿಂಟ್ ಮಾತಾಡ್ತಿದ್ದಾರೆ, ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಸೊ BJPಗೆ ಎಲ್ಲ ರೀತಿಯಿಂದಲೂ ಕೂಡ ಸಂಕಟವೇ ಸರಿ. ಮೋದಿಯವರಿಗೆ ಸಂಕಟ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಅವರು ಕುರ್ಚಿಯನ್ನು ಬೇರೆ ಉಳಿಸ್ಕೊಳ್ಬೇಕು. ಸೊ ಇದು ಸದ್ಯದ ಸಂಸತ್ತಿನ ಬೆಳವಣಿಗೆಗಳು. ಅಭಿಷೇಕ್ ಬ್ಯಾನರ್ಜಿ ಅಂತಹ ನಾಯಕರು ಈಗ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿರೋದ್ರಿಂದ ಇನ್ನು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಆಗಿರಬಹುದು, ಬೇರೆ ಬೇರೆ ನಾಯಕರುಗಳು ಯಾವ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಮತ್ತು ಬಜೆಟ್ ಮೇಲಿನ ಚರ್ಚೆಗಳು ಇನ್ನೂ ಬಾಕಿ ಉಳಿದಿರೋದ್ರಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದಕ್ಕೆ ವಿತ್ತ ಸಚಿವೆ ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತು ಪ್ರಧಾನಮಂತ್ರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಸ್ವಾರಸ್ಯಕರವಾಗಿರುತ್ತೆ. ಅದೆಲ್ಲವನ್ನು ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು, ಆಗಾಗ ನಡೆದ ಕ್ರಿಯೆಗಳನ್ನು ಅಥವಾ ಘಟನೆಗಳನ್ನು ವಿವರಿಸೋ ಪ್ರಯತ್ನವನ್ನು ಪ್ರತಿದಿನ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.